ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಎಂದಿನಂತೆ ದಿನ ಬೆಳಗ್ಗೆ ಎದ್ದು ಬಿಸಿನೀರು ಮತ್ತು ಲೆಮನ್ ತೊಗೊಳ್ತಾ ಇದ್ದೀನಿ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಅನ್ನೋದು ಹೆಚ್ಚಾಗಿರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಲೆಮನ್ ವಾಟರ್ ಕುಡಿಯೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗುತ್ತೆ. ಹಾಗೆ ವಿಟಮಿನ್ ಸಿ ಕೂಡ ಇರುತ್ತೆ. ಸೊ ಆರಾಮಾಗಿ ಒಂದು ಹಾಫ್ ಲೆಮನ್ ತೊಗೊಳ್ಳಿ, ಮಾರ್ನಿಂಗ್ ಟೈಮ್ ಏನಾಗಲ್ಲ. ಬಟ್ ಜಾಸ್ತಿ ಬಿಸಿ ಮಾಡಿಕೊಂಡು ನೀರನ್ನ ಕುಡಿಯೋಕೆ ಹೋಗ್ಬಿಡಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಾದರೂ ಓಕೆ. ಬಿಸಿನೀರು ಕುಡಿದು 8 ಸ್ಟೆಪ್ ವಾಕ್ ಮಾಡ್ತಾಯಿದ್ದೀನಿ ಮನೆ ಒಳಗಡೆ. ಸೊ ಸ್ಪೇಸ್ ಇರಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ನೋಡಿ ಎಷ್ಟು ಚಿಕ್ಕ ಸ್ಪೇಸಲ್ಲಿ ಈ ಥರನೂ ವಾಕ್ ಮಾಡಬಹುದು. ಹೊರಗಡೆನೇ ಹೋಗಿ ವಾಕ್ ಮಾಡಬೇಕಂತ ಏನಿಲ್ಲ, ಮನೇಲಿ ವಾಕ್ ಮಾಡಿ. ಬಟ್ ವಾಕ್ ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡೋದು ನೋಡ್ಕೊಳ್ಳಿ. ಆ್ಯಂಡ್ ಏನಾದರೂ ಟ್ರ್ಯಾಕ್ ಮಾಡೋದಕ್ಕೆ ವಾಚ್ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಮೊಬೈಲಲ್ಲಿ ತುಂಬ ಅಪ್ಲಿಕೇಶನ್ಸ್ ಇರುತ್ತೆ, ಆ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಬೋದು. ನಾನು ಗೂಗಲ್ ಫಿಟ್ ಅನ್ನೋ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀನಿ, ನನಗೆ ಅದೇ ಕಂಫರ್ಟಬಲ್. ಇವನ್ ನನ್ನ ಕ್ಲೈಂಟ್ಸ್ಗೂ ನಾನು ಅದನ್ನೇ ಸಜೆಸ್ಟ್ ಮಾಡೋದು. ನಾನು ಮಾರ್ನಿಂಗ್ ಅರೌಂಡ್ 1 ಅವರ್ ವಾಕ್ ಮಾಡ್ತೀನಿ. ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ಬಾಡಿ ಫ್ರೀ ಆಗುತ್ತೆ, ಫ್ರೆಶ್ನೆಸ್ ಇರುತ್ತೆ, ನಿಮ್ಮ ಮೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಆರಾಮಾಗಿ ನೀವೇನು ಓಲ್ ಡೇ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಅದೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು. ಸೊ ಮೂಡ್ ಫ್ರೆಶ್ ಆಗುತ್ತೆ. ಹಾಗಾಗಿ ಮಾರ್ನಿಂಗ್ ಆದಷ್ಟು ವಾಕ್ ಮಾಡಿ ಆ್ಯಂಡ್ ಮೈಂಡ್ ಫ್ರೀಯಾಗಿ ವಾಕ್ ಮಾಡಿ. ಕಷ್ಟಪಟ್ಕೊಂಡೆಲ್ಲ ವಾಕ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಒಬ್ಬ ಮನುಷ್ಯ ದಿನಕ್ಕೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕು. ಬಟ್ 10,000 ಮಾಡೋಕ್ಕಾಗಲಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ಆ ಪರ್ಸನ್ದು ಏನು ಮೆಡಿಕಲ್ ಕಂಡೀಷನ್ಸ್ ಇದೆ ಅದ್ರ ಮೇಲೆ ವಾಕ್ ಮಾಡಲೇಬೇಕಾಗತ್ತೆ. ಸೊ ಬ್ರೇಕ್ಫಾಸ್ಟಿಗೆ ಚಪಾತಿ, ಕುಕುಂಬರ್, ಸೊಪ್ಪಿನ ಸಾರು ಮತ್ತು ಹಾಲು ತೊಗೊಂಡೆ ನಾನು. ಬಾಂದಿಗೆ ಕುಕುಂಬರ್ ಅಂದರೆ ಸಖತ್ ಇಷ್ಟ. ಅವಳ ತಟ್ಟೆಗೆ ಹಾಕಿದ್ರೆ ತಿನ್ನಲ್ಲ, ನನ್ನ ತಟ್ಟೆಲಿ ತೊಗೊಂಡ್ಬಿಡ್ತಾಳೆ ಒಂದೊಂದು ಟೈಮಲ್ಲಿ. ಚಪಾತಿ ಸುಡ್ತಾ ಇಲ್ಲ ಅಲ್ಲಮ್ಮ, ಬಿಸಿ ಇಲ್ಲ ಅಂತ ಮುಟ್ಟಿ ನೋಡ್ತಾ ಇದ್ದಾಳೆ. ಹಾಲು ಕುಡಿದ್ರೆ ಇವನ್ ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ. ಕ್ಯಾಲ್ಶಿಯಮ್ ಇದೆ, ಪ್ರೋಟೀನ್ ಇದೆ. ಹಾಗೆ ಯಾರ್ಯಾರು ಮಸಾಲ ಐಟಮ್ಸ್ ಜಾಸ್ತಿ ತಿಂತೀರಾ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತೀರಾ, ಒಂದು ಲೋಟ ಹಾಲು ತೊಗೊಳ್ಳಿ ಮಾರ್ನಿಂಗ್ ಅವ್ರು ಯಾವ ಟೈಮಲ್ಲಾದ್ರೂ. ಆ ಉರಿ ಏನು ಬರುತ್ತೆ ಅದು ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಲು ತೊಗೊಳೋದ್ರಿಂದನೂ. ನಾನು ಹಾಲು ಕುಡಿತಾ ಇದ್ದೆ, ಅದಕ್ಕೆ ನನ್ನ ಮಗಳು ಅಮ್ಮ ಏನು ಕುಡಿತಾ ಇದೀಯ ಅಂತ ಕೇಳಿದ್ಲು. ಹಾಲು ಕುಡಿತಾ ಇದ್ದೀನಿ ಅಂತ ಹೇಳಿದ ತಕ್ಷಣ, ಅಮ್ಮ ನಿನ್ನ ಮಗುನ ಹಾಲು ಕುಡಿತಾ ಇದೆಯಲ್ಲ, ಮಕ್ಕಳು ಮಾತ್ರ ಹಾಲು ಕುಡಿಬೇಕು ಗೊತ್ತಾ ಅಂತ ಹೇಳ್ತಾ ಇದ್ದಾಳೆ ನನಗೆ. ಸೊ ಅದಾದ ನಂತರ ಸ್ವಲ್ಪ ವಾಕ್ ಮಾಡಿದೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫ್ರೂಟ್ಸ್ ನಟ್ಸ್ ಆಯಿತು. ಇದು ಮಧ್ಯಾಹ್ನಕ್ಕೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಓಟ್ಸ್ ಮತ್ತು ಹೆಸ್ರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗೆ ಓಟ್ಸಿಂದ ಕಾರ್ಬ್ಸ್ ಬಂತು ಆ್ಯಂಡ್ ಫೈಬರ್ ಕೂಡ ಆ್ಯಡ್ ಆಗುತ್ತೆ. ಪ್ಲಸ್ ನಾನು ಹೆಸ್ರು ಕಾಳು ಆ್ಯಡ್ ಮಾಡೋದ್ರಿಂದ ಹೆಸ್ರುಬೇಳೆನ ನಂಗೆ ಪ್ರೋಟೀನು ಆ್ಯಡ್ ಆಯಿತು. ಸೊ ಹಾಗೆ ನಾನು ಎಕ್ಸ್ಟ್ರಾ ಪ್ರೋಟೀನ್ ಆ್ಯಡ್ ಮಾಡ್ಕೋಬೇಕಂತ ಏನಿಲ್ಲ. ಬಟ್ ಇಲ್ಲಾನು ನಾನು ಒಬ್ಳಿಗೆ ಮಾತ್ರ ನಾನು ವೇಯಿಂಗ್ ಮಾಡಿ ತೊಗೊಂಡಿದ್ದೀನಿ ಫುಡ್ನ. ನಾನು 1 ಅವರ್ ಅಷ್ಟೇ ಹೆಸರು ಬೇಳೆನ ನೆನೆ ಹಾಕಿದ್ದಿದ್ದು. ನೀವು ಎಮರ್ಜೆನ್ಸಿಗೆ ಪ್ರೋಟೀನ್ ಏನೋ ಇರಲಿಲ್ಲ ಅಂತಂದರೆ ಲೈಕ್ ಈ ಥರ ಮಾಡ್ಕೊಬೋದು, ದೋಸೆನೂ ಮಾಡ್ಕೊಬೋದು. ನೀಟಾಗಿ ರುಬ್ಕೊಂಡು ಹೆಲ್ದಿಯಾಗಿರುತ್ತೆ. ಪ್ಲಸ್ ಟೈಮ್ ಕೂಡ ಕಡಿಮೆ ಇರುತ್ತೆ. ಕಡಿಮೆ ಸಮಯದಲ್ಲಿ ಆರಾಮಾಗಿ ಒಂದು ಹೆಲ್ದಿ ರೆಸಿಪೀಸ್ ಕೂಡ ಮಾಡ್ಕೊಬಹುದು. ಪ್ರೋಟೀನ್ ಕೂಡ ಆ್ಯಡ್ ಆಗಿರುತ್ತೆ ಆ್ಯಂಡ್ ಫೈಬರ್, ಕಾರ್ಬ್ಸ್ ಎಲ್ಲ ಇರೋ ಒಂದು ಮೀಲ್ ಅಂತ ಹೇಳಿದ್ರೆ ಈ ದೋಸೆ ಅಂತಲೇ ಹೇಳ್ಬೋದು. ಈಸಿ. ನಾನು ಯಾವಾಗಲೂ ಇದೇ ಥರ ಮಾಡೋದು. ಲೈಕ್ ಏನು ಪ್ರೋಟೀನ್ಗಿಲ್ಲ, ನೆನೆ ಹಾಕಿಲ್ಲ, ಮರ್ತೋಗಿದ್ದೀನಿ ಅಂದರೆ ಜಸ್ಟ್ 1 ಅವರ್ಗೆ ಇದನ್ನು ನೆನೆ ಹಾಕ್ತು ಅಂತಂದರೆ ಆರಾಮಾಗಿ ನೆಂದಿರುತ್ತೆ, ದೋಸೆ ಮಾಡ್ಕೊಂಡ್ಬಿಡ್ತೀನಿ. ಕೆಲವರು ಅಂದ್ಕೊಳ್ತಾರೆ ಡಯಟ್ ಅಂತಂದರೆ ಮನೆ ಊಟ ಮಾಡೋಂಗೆ ಇಲ್ಲ, ಬರೀ ಓಟ್ಸೇ ತಿನ್ನಬೇಕು, ಹಾಲು ಜೊತೆ ತಿನ್ನಬೇಕು ಅಂತ ಅಲ್ಲ. ಲೈಕ್ ಈ ಥರ ಎಲ್ಲ ಇಲ್ಲ. ನೀವು ದೋಸೆ ಮಾಡ್ಕೊಬೋದು, ಉಪ್ಪಿಟ್ಟು ಮಾಡ್ಕೊಬೋದು, ಓಟ್ಸಿಂದ ಕಿಚಡಿ ಮಾಡ್ಬೋದು, ಅಥವಾ ಪೊಂಗಲ್ ಕೂಡ ಮಾಡ್ಕೊಬೋದು. ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ. ಆ್ಯಕ್ಚುಲಿ ಟೇಸ್ಟ್ನಕ್ಕಿಂತ ನಮಗೆ ಹೆಲ್ತಿಯಾಗಿದೆಯಾ ಅದು ಇಂಪಾರ್ಟೆಂಟು. ತುಂಬ ಜನ ಅಂತಾರೆ ಇದು ಟೇಸ್ಟ್ ಇರಲ್ಲ ಓಟ್ಸು ಅಂತ, ಬಟ್ ಅದರಲ್ಲಿ ಹಿಂದಿನಿರೋ ನ್ಯೂಟ್ರಿಷನ್ಸ್ ಯಾರಿಗೂ ಗೊತ್ತಾಗಲ್ಲ. ಎಕ್ಸಾಂಪಲ್ ಓಟ್ಸ್ ತೊಗೊಂತಂದರೆ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಏನು ಬಾಣಂತಿಯರು ಇರ್ತೀರ, ಫೀಡಿಂಗ್ ಮದರ್ಸು, ನಿಮಗೆ ಮಿಲ್ಕ್ ಕ್ವಾಂಟಿಟಿ ಇನ್ಕ್ರೀಸ್ ಆಗಬೇಕು ಅಂತಂದರೆ ಆರಾಮಾಗಿ ನೀವು ಓಟ್ಸ್ ಯೂಸ್ ಮಾಡ್ಬೋದು ಡೈಲಿ ಒನ್ಸ್. ಆಮೇಲೆ ಬಾಂಧವ್ಯ ಜೊತೆ ಸೇರಿ ವಾಕ್ ಮಾಡ್ತಾಯಿದ್ದೆ. ಬಾಂಧವ್ಯ ಊಟ ತಿಂಡಿ ಆದಮೇಲೆ ಸ್ವಲ್ಪ ಹೊಟ್ಟೆ ಭಾರ ಅನಿಸ್ಬಿಟ್ರೆ ಸಾಕಮ್ಮ ಸ್ವಲ್ಪ ವಾಕ್ ಮಾಡೋಣಮ್ಮ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ಏನೋ ಗಾಯ ಆಗೋಗಿದೆ, ಅದು ಮೊನ್ನೆ ಆಗಿರೋ ಗಾಯನ ಇವತ್ತು ಇಟ್ಕೊಂಡು ನೀನು ಮಾಡಿರೋದಮ್ಮ ಅಂತ ಆಟ ಆಡಿಸ್ತಾ ಇದ್ದಾಳೆ ನನಗೆ. ನೀನೇ ಮಾಡಿದ್ದು ಅಂತ ಬೈತಾ ಇದ್ದಾಳೆ ನನಗೆ. ಸ್ಪೇಸಸ್ ನೋಡಿ
ಎಷ್ಟು ಚಿಕ್ಕ ಸ್ಪೇಸಲ್ಲಿ ನಾನು ವಾಕ್ ಮಾಡ್ತಾಯಿದ್ದೀನಿ. ಈ ಸ್ಪೇಸಲ್ಲಿ ವಾಕ್ ಮಾಡಿನೇ 40 kg ವೆಯ್ಟ್ ಲಾಸ್ ಮಾಡಿದ್ದು ನಾನು. ಸೊ ವಾಕ್ ಆಯಿತು, ಊಟನೂ ಆಯಿತು. ನಾನು ಪಾಪು ಇಬ್ಬರು ಸುಮ್ಮನೆ ಇದ್ವಿ. 5 ಗಂಟೆ ಅಷ್ಟೊತ್ತಿಗೆ ತೋಟಕ್ಕೆ ಹೋಗೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮೇಡಮ್ ಅವರು ಇದು ಕ್ಯಾಮ್ರಾ ಅಮ್ಮ, ನಾನು ಹಿಡ್ಕೊಳ್ತೀನಿ ಅಂತ ಹಿಡ್ಕೊಂಡು ಬರ್ತಾ ಇದ್ದಾಳೆ. 1 ಕಿಲೋಮೀಟರ್ ಆಗುತ್ತೆ ಮನೆಯಿಂದ ತೋಟಕ್ಕೆ. ಅವಳು 1 ಕಿಲೋಮೀಟರ್ ಕೂಡ ನಡ್ಕೊಂಡೇ ಬರ್ತಾಳೆ ತೋಟದ ತನಕ. ಏನದು ಏನ ಎಲ್ಲಿದೆ ಅದು ಗುಮ್ಮನಾ? ಯಾರು ಹೇಳ್ಕೊಟ್ರು? ಯಾವ ಥರ ಕಾಣ್ತಾ ಇದ್ದಾರೆ ಅವರು? ಕಪ್ಪು ಕಾಣ್ತಾ ಇದ್ದಾರಮ್ಮ. ಯಪ್ಪ, ಕಣ್ಣು ತಪ್ಪ ಕಾಣಿಸ್ತಾ ಇದೆಯಾ? ನಡಿ. ಬಾಂಧವ್ಯ ಅಂತೂ ಆ ಡಾಗ್ ಜೊತೆನೇ ಸೆಟ್ಲ್ ಆಗೋದ್ಲು. ಬರ್ತೀನಿ ಅಂತ ಹೇಳಿ ಆಮೇಲೆ ಹಿಂದೆಯಿಂದ ಓಡಿ ಬಂದು ಫ್ರೆಶ್ಶಾಗಿ ಸೊಪ್ಪಿತ್ತು, ಸೊಪ್ಪಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ನಾನು ಮೆಂತ್ಯ ಮತ್ತು ಪಾಲಕ್ ಸೊಪ್ಪು ಬೇಕು ಅಂತ ಹೇಳಿದೆ. ನಮ್ಮ ಮಾವ ಆಲ್ರೆಡಿ ಕೀಳ್ತಾ ಇದ್ದಾರೆ ಮೆಂತ್ಯ ಸೊಪ್ಪನ್ನ. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಇರುತ್ತಲ್ಲ, ಹಾಗಾಗಿ. ಈ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಪಾಲಕ್ ಮತ್ತು ಬಟಾಣಿನ ಹೆಚ್ಚಾಗಿ ಯೂಸ್ ಮಾಡ್ತು ಅಂತಂದರೆ ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ಎಷ್ಟು ಫ್ರೆಶ್ ಆಗಿದೆ. ಆ್ಯಂಡ್ ನಮ್ಮ ತೋಟಗಳ ಮಣ್ಣುಗಳಂತೂ ಕೆಮ್ಮಣ್ಣು ಸಕ್ಕತ್ತಾಗಿರುತ್ತೆ. ಬೆಳೆ ಅಂತೂ ಚೆನ್ನಾಗೇ ಬರುತ್ತಲ್ಲಂತೂ. ಮೇಡಮ್ ಅವರಂತೂ ಆಲ್ರೆಡಿ ಕೆಮ್ಮಣ್ಣಲ್ಲಿ ಆಟಾಡೋಕೆ ನಿಂತ್ಕೊಬಿಟ್ಟಿದ್ದಾಳೆ. ಏನು ಗೊತ್ತಾ, ಮನೇಲಿ ಆಟ ಆಡಿದ್ಮೇಲೆ ಕೈಯಲ್ಲಿ ಹಾಗೆ ಕೆಂಪಾಗಿರುತ್ತೆ ತೊಳೆದ್ರೂ ಸ್ವಲ್ಪ ಹೊತ್ತು. ಕಾಣಿಸ್ತಾ ಇದ್ದಾಳ ಬಾಂಧವ್ಯ? ಅವಳು ಹೋಗಿ ನಿಂತಿರೋದಕ್ಕೂ ಅದಕ್ಕೂ ನಮಗೆ ಅಲ್ಲಿ ಒಳಗಡೆ ನಿಂತ್ಕೊಬಿಟ್ರೆ ಕಾಣ್ತದೇ ಇಲ್ಲ. ಅವಳು ಈ ಕಷ್ಟಪಡ್ತಾ ಇದ್ದಾಳೆ ಹೊರಗಡೆಗೆ ಬರೋದಕ್ಕೆ. ಆಲೂಗೆಡ್ಡೆ ಅಂತೂ ಚೆನ್ನಾಗಿ ಬಂದಿದೆ, ಹೂವು ಚೆನ್ನಾಗಿ ಬಂದಿದೆ, ಗಿಡನೂ ಚೆನ್ನಾಗಿ ಬಂದಿದೆ. ಬಟ್ ಕೆಳಗಡೆ ಹೇಗೆ ಬೆಳೆ ಬಂದಿದೆ ಅಂತ ಬಂದಮೇಲೆ ಗೊತ್ತಾಗುತ್ತೆ. ಅವಳು ಕಷ್ಟ ನೋಡೋಕ್ಕಾಗದೆ ನಮ್ಮ ಅಪ್ಪನ ಕರ್ಕೊಂಡು ಬಂದರು ಅವಳನ್ನ. ಅವಳಿಗೆ ಅವ್ರ ತಾತನ ತೋಟಕ್ಕೆ ಹೋಗೋಕ್ಕೆ ತುಂಬ ಇಷ್ಟ. ಹೋಗೋಣ ಅಂತ ಇರ್ತಾಳೆ. ನನಗೂ ನಮ್ಮ ತೋಟಕ್ಕೆ ಹೋಗೋಂದ್ರೆ ಸಖತ್ ಇಷ್ಟ. ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನಮ್ಮ ಜನ್ರೇಷನ್ಗೆ ಲಾಸ್ಟ್ ಆಗುತ್ತೆ ಅನಿಸುತ್ತೆ ಈ ಸ್ಕೂಲಿಂದ ಬಿಟ್ಟ ತಕ್ಷಣ ತೋಟಕ್ಕೆ ಹೋಗೋದು, ತೋಟದ ಕೆಲಸ ಮಾಡೋದಿದ್ದೆಲ್ಲ. ನಾನು ಓದಬೇಕಾದ್ರೆ 10th PUC ಮಾಡೋ ತನಕನೂ ನಾನು ತೋಟಕ್ಕೆ ಹೋಗಿ ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ದೆ. ಇವನ್ ತೊಪ್ಪೆ ಕೊರ ಹಾಕಿದ್ದೀನಿ, ಹಾಲು ಕರೆದಿದ್ದೀನಿ, ಅಷ್ಟೇ ಜಗಳ ಕೂಡ ಆಡಿದ್ದೀನಿ ನಾನು ಮಾಡಲ್ಲ ಅಂತ. ಒಂದು 25 ಲೀಟ್ರ್ ಹಾಲು ಕರೆಯೋರು ಡೈಲಿ, ನಾನು ಕರೀತಾ ಇದ್ದೆ. ಇವಾಗಂತೂ ಎಲ್ಲ ಅಭ್ಯಾಸನೇ ತಪ್ಪೋಗಿರುತ್ತೆ ನಮಗಂತೂ. ಮನೆಗೆ ಬಂದಿದ್ದೆ ಅರೌಂಡ್ 7 o'clock ಆಗಿತ್ತು. ಬಂದ ತಕ್ಷಣ ಟೀ ಮತ್ತು ಬಿಸ್ಕೆಟ್ ತೊಗೊಂಡೆ. ಊಟಕ್ಕೆ ನಾನಿಲ್ಲಿ ಕಬ್ಬು ಕಡಲೆ, ಚಪಾತಿ ಮತ್ತು ಇದು ಹಾಲು ಸಾಂಬಾರು ಅಂತ ಮಾಡ್ತಾರೆ, ಅದು ತೊಗೊಂಡಿದ್ದೀನಿ. ಅನ್ನೂರ ಕಡೆ ಹಾಲು ಸಾಂಬಾರು ಜಾಸ್ತಿ ಮಾಡ್ತಾರೆ, ನನಗಂತೂ ಸಖತ್ ಇಷ್ಟ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.